ಭಾರತಿ, ನೀಡಿದೆ ಬಿರುಗಾಳಿಗೆ ಬೀಸಿದೆ ನಿನ್ನನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಯಾವ ಜನ್ಮದ ಪುಣ್ಯವೋ ನೀ ನನ್ನ ಹೆಂಡತಿಯಾದೆ. ಯಾವ ಸಮಯದಲ್ಲಿಯೂ ನಿನಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವನೆಂಬ ಭರವಸೆ ನೀಡಬಲ್ಲೆ. ಭಾರತಿ, ನೀ ಕೊಟ್ಟ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಕ್ಕರೆಯಂತೆ ಸಿಹಿಯಾಗಿರಲು, ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ. ಭಾರತಿ, ಆದಷ್ಟು ಬೇಗ ಮರಳಿ ಬರುತ್ತೇನೆ. ಭಾರತಿ. ಮಂಜು, ಮಂಜು, ನೀನಾಡಿದ ಮಾತನ್ನು ನೆನಪಿಸುತ್ತಾ ಕೊರಗುತ್ತಾ ಹೇಗೆ ಕುಳಿತುಕೋತ ನನ್ನ ಬಿಟ್ಟು ಹೋದ್ರ ಮಂಜು, ಬಿಟ್ಟು ಹೋದ್ರ ನೀವು. ಬಯಸದೆ ಬಳಿ ಭಾರತಿ, ದಿನಲೂ ದುಃಖಿಸುತ್ತ ಊಟ ಮಾಡದೆ ಕುಳಿತರೆ ಸತ್ತು ಹೋದ ನಿನ್ನ ಗಂಡ ಮತ್ತೆ ಮರಳಿ ಬರಬಹುದೇನಮ್ಮ, ನನಗೂ ದುಃಖವಾಗುತ್ತಿದೆಯಮ್ಮ ಈ ನಿನ್ನ ಹಳಿವಿನೊಂದಿಗೆ. ನಾನು ನಿನ್ನ ಜೊತೆಯಲ್ಲಿ ಹಳತ ಕುಳಿತರೆ ಪರಿಹಾರ ಸಿಗಬಹುದೇನಮ್ಮ, ಪರಿಹಾರ ಸಿಗಬಹುದೇನಮ್ಮ. ನಮ್ಮ ದೈವದಲ್ಲಿ ನಾವಿಷ್ಟೇ ಪಡೆದುಕೊಂಡು ಬಂದಿದ್ದೇವನ್ನು ಧೈರ್ಯ ತಂದುಕೊಳ್ಳಬೇಕಮ್ಮ, ಧೈರ್ಯ ತಂದುಕೊಳ್ಳಬೇಕು. ನಾ ಜೀವಂತ ಇರುವವರೆಗೂ ನಿನ್ನನ್ನು ನನ್ನ ಜೀವಕ್ಕಿಂತ ಮಿಗಿಲಾಗಿ ನೋಡಿಕೊಳ್ಳುವ ತಾಯಿ, ಮಿಗಿಲಾಗಿ ನೋಡಿಕೊಳ್ಳಿ. ಮೊದಲು ಸ್ನಾನ ಮಾಡಿ ಊಟ ಮಾಡುವಮ್ಮ. ಅಪ್ಪ, ಯಾರಿಗಾಗಿ ಊಟ ಮಾಡ್ಬೇಕು? ಯಾವ ಸುಖಕ್ಕಾಗಿ ಊಟ ಮಾಡ್ಬೇಕಪ್ಪ? ಅಪ್ಪ, ಸಾವು ಅವ್ರಿಗೆ ಬಂದೆ ನನಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ, ಎಷ್ಟು ಚೆನ್ನಾಗಿರ್ತಿತ್ತು. ಅಪ್ಪ, ಅವರು ನನ್ನ ಆಸೆ, ಆಕಾಂಕ್ಷೆ, ಪ್ರೀತಿ ಬಗ್ಗೆ ಅರ್ಥನೇ ಮಾಡಿಕೊಳ್ಳದೆ ನನ್ನ ಬಿಟ್ಟು ಹೋದ್ರಪ್ಪ, ಬಿಟ್ಟು. ನೋಡಮ್ಮ, ನಮ್ಮ ದೈವದಲ್ಲಿ ನೋಡಮ್ಮ, ಸಾವು ನಮ್ಮ ಸ್ವಾಧೀನವಲ್ಲಮ್ಮ, ಅದು ಶಿವನ ಇಚ್ಛೆ. ಆತ ಕರೆದಾಗ ನಾವೆಲ್ಲರೂ ಒಂದು ದಿವಸ ಹೋಗಲೇಬೇಕಮ್ಮ, ಹೋಗಲೇಬೇಕು. ನಾನು ನಿನ್ನ ಜೊತೆಯಲ್ಲಿ ಅಳತ ಕುಳಿತರೆ ಪರಿಹಾರ ಸಿಗಬಹುದೇನಮ್ಮ, ಪರಿಹಾರ ಸಿಗಬಹುದೇನಮ್ಮ. ಸಾವು ಬೇಡೆಂದವರು ಶಾಸ್ವಿ ಕಾಳಿಲ್ಲದ ಮನೆ ತೋರಿಸು ಎಂದು ಅಂತೆ ಹಿರಿಯರು ಹೇಳಿಲ್ಲ ನಮ್ಮ. ಶಾಸ್ವಿ ಕಾಳು ಎಲ್ಲರ ಮನೆಯಲ್ಲಿ ಇದ್ದಂತೆ ಸಾವು ಎಲ್ಲರಿಗೆ ಕಟ್ಟಿಟ್ಟ ಬುದ್ಧಿ ಅಮ್ಮ, ಕಟ್ಟಿಟ್ಟ ಬುದ್ಧಿ. ಸತ್ತವರ ಮೇಲೆ ಭಾರ ಹಾಕಿ ಕುಳಿತರೆ ಪ್ರಪಂಚ ಸಾಗುತ್ತಿರಲಿಲ್ಲ.
ಜೀವನದಲ್ಲಿ ಬರುವ ಕಷ್ಟಗಳನ್ನೆಲ್ಲ ನುಂಗುತ್ತಾ ಬದುಕಿದರೆ ಅದೇ ನಿಜವಾದ ಮಾನವ ಜನ್ಮಮ್ಮ, ಅದೇ ನಿಜವಾದ ಮಾನವ ಜನ್ಮ. ಅಪ್ಪ, ಯಾವುದು ಧರ್ಮಪ್ಪ, ಯಾವುದು ಧರ್ಮ? ಅಪ್ಪ, ಇಷ್ಟು ಬೇಗನೆ ನನ್ನ ಜೀವನದ ತಿರುವು ಇಷ್ಟೊಂದು ಬದಲಾಗುತ್ತೆ ಅಂತ ನಾನು ಕನಸಿನಲ್ಲೂ ಭಾವಿಸ್ತಿರ್ಲಿಲ್ಲಪ್ಪ, ಕನಸಿನಲ್ಲೂ ಭಾವಿಸ್ತಿರ್ಲಿಲ್ಲ. ಅಪ್ಪ, ದೇಶದ ಪ್ರೇಮದ ಅರಿವಿರೋ ಅವರಿಗೆ ನನ್ನ ಪ್ರೇಮದ ಪರಿವರ್ತನೆ ಅರ್ಥನೇ ಆಗ್ಲಿಲ್ಲಪ್ಪ, ಅರ್ಥನೇ ಆಗ್ಲಿಲ್ಲ. ಹೊತ್ತು ಹೋಗಿದೆ, ಮಾತು ಮುಗಿದಿದೆ. ಮರಳಿ ನೆನೆಸಿದರೆ ಮತ್ತೆ ಮರಳಿ ಬರಲಾರದಮ್ಮ, ಮತ್ತೆ ಮರಳಿ ಬರಲಾರದು. ಮುಂದ ಬದುಕುವ ದಾರಿ ಮಾತ್ರ ನೋಡಿಕೊಳ್ಳಬೇಕು. ಅದಿರಲಿ, ನೀನು ವಿಚಾರಣೆ ಇರಲಿ. ಮೊದಲು ಸ್ನಾನ ಮಾಡಿ ಊಟ ಮಾಡುವಾಗಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಮಂಜು, ಮಂಜು, ನೀ ನನಗೆ ಏನಂತ ಹೇಳಿ ಹೋದೆ? 4 ದಿನದಲ್ಲಿ ಮರಳಿ ಬರ್ತೀನಿ ಅಂತ ಹೇಳಿ ಹೋದೆ. ಮಂಜು, 4 ದಿನ ಅಲ್ಲ, 4 ವರ್ಷ ಕಾಣ್ತೀನಿ, 4 ಜನ್ಮ ತಾಳಿ ಬರ್ತೀನಿ. ನೀವು ನನಗೋಸ್ಕರ ಮತ್ತೆ ಹುಟ್ಟಿ ಬರ್ತೀಯ ಮಂಜು, ಹುಟ್ಟಿ ಬರ್ತೀಯ ಮಂಜು. ನಿನ್ನ ಧ್ವನಿ ಕೇಳದೆ, ನಿಮ್ಮ ಮಾತು ಆಲಿಸದೆ ಹುಚ್ಚೆಯಾಗಿ ಕೂತಿದ್ದೇನೆ ಮಂಜು, ಹುಚ್ಚೆಯಾಗಿ ಕೂತಿದ್ದೇನೆ. ನನಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರಿ? ನನ್ನನ್ನು ಯಾಕೆ ಒಬ್ಬಂಟಿಯಾಗಿ ಬಿಟ್ಟು ಹೋದ್ರಿ ನೀವು ಮಂಜು? ನನ್ನನ್ನು ಬಿಟ್ಟು ಹೋಗಿ ಸ್ವರ್ಗದಲ್ಲಿ ನೀವು ಹಾಯಾಗಿದ್ದೀರಾ. ನಿಮ್ಮ ನೆನಪಿಸ್ಕೊಂಡು ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅಂತ ನಿಮಗೆ ಹೇಗ್ರಿ ಗೊತ್ತಾಗ್ಬೇಕು? ಮಂಜು, ಬಾ ಮಂಜು, ನಿನಗೋಸ್ಕರ ಇಷ್ಟೊಂದು ಜಪಿಸುತ್ತಾ ಕೂತಿದ್ದೇನೆ. ಒಂದೇ ಒಂದ್ಸಾರಿ ಕೈ ಮುಂದೆ ಬಾ ಮಂಜು. ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನೊಂದಿಗೆ ಬೆರಗಾದೆ. ಭಾರತಿ, ಭಾರತಿ, ನೀವಾ? ಬನ್ನಿ. ಏನು ಆಕಸ್ಮಿಕವಾಗಿ ನಮ್ಮನೆ ಕಡೆ ಬಂದಿದ್ದೀರಲ್ಲ, ಏನಾದ್ರೂ ಕೆಲಸವಿತ್ತೆ? ಪಾಪ, ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಕೆಟ್ಟ ಅನಿಸಿತು. ಹೀಗಾಗಬಾರ್ದಾಗಿತ್ತು. ಗಂಡನನ್ನು ಕಳೆದುಕೊಳ್ಳುವ ವಯಸ್ಸು ನಿಮಗಾಗಿರಲಿಲ್ಲ. ಈ ವಯಸ್ಸಿನಲ್ಲಿ ದೇವರು ನಿಮಗೆ ಅನ್ಯಾಯ ಮಾಡಿದ. ಈ ನಿಮ್ಮ ಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ತುಂಬಾ ದುಃಖವಾಗ್ತಿದೆ ಭಾರತಿ. ನೋಡಿ, ನನ್ನ ಸ್ಥಿತಿಯನ್ನು ಕಂಡು ಯಾರು ದುಃಖ ಪಡೋ ಅವಶ್ಯಕತೆನೂ ಇಲ್ಲ. ನನ್ನ ಪಾಲಿಗೆ ಬಂದಿದ್ದು ನನ್ನ ಪಂಚಾಮೃತ ಅಂತ ನಾನು ಅನುಭವಿಸಲು ಸಿದ್ಧಳಾಗಿದ್ದೇನೆ. ನೋಡಿ, ನನ್ನ ಯೋಗಕ್ಷೇಮ ವಿಚಾರಿಸೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಅಂದಮೇಲೆ ನೀವು ನಮ್ಮವೇ ಅಂತ ಕಾಣಿಸುತ್ತೆ. ಬನ್ನಿ, ಕಾಫಿ ಮಾಡ್ತೀನಿ, ಕುಡಿದುಕೊಂಡು ಹೋಗಿ. ಬೇಡ ಭಾರತಿ,
ನಿನ್ನ ದುಃಖದಲ್ಲಿ ಕಾಪಿ ಕುಡಿಯೋದು. ಬಹಳ ವಿಷಾದ ಸಂತೋಷದ ವಿಷಯವನ್ನು ಹೇಳಲು ಇಲ್ಲಿವರೆಗೆ ಬಂದಿದ್ದೇನೆ. ಈ ಸಮಯದಲ್ಲಿ ನನ್ನ ಮಾತನ್ನು ನೀವು ಸ್ವಾಗತಿಸಿಕೊಳ್ಳುವಿ ಎಂಬ ನನ್ನ ಆತ್ಮಸಾಕ್ಷಿ ನನಗಿದೆ. ನಿಮಗಾಗಿ ಉಪಕಾರ ಮಾಡಲು ಬಂದಿರುವೆ. ನನ್ನ ಮಾತು ನಂಬಿ ನಡೆಯುವ ಭಾರತಿ. ಇಂಥ ಸಮಯದಲ್ಲೂ ಉಪಕಾರ ಮಾಡ್ತೀನಿ ಅಂತ ಬಂದಿದ್ದೀರಾ ಅಂದ್ರೆ ನಿಮ್ಮಂತ ಪುಳಿವಂತರು ಬೇರೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾನು. ಬರೇ ಬಾಯಿ ಮಾತಿನಿಂದ ಪುಣ್ಯವಂತನಾಗಲಾರೆ. ನಿಮ್ಮ ಪರಿಸ್ಥಿತಿ ನೋಡಿ ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ, ಚಿನ್ನ ಕೊಡುತ್ತೇನೆ, ನೀವು ಹೇಳಿದಂತ ಅರಮನೆ ಕಟ್ಟಿಸಿಕೊಡುತ್ತೇನೆ. ಎಲ್ಲ ಕಷ್ಟಗಳನ್ನು ಮರೆತು ಮಹಾರಾಣಿಯಂತೆ ಕಾಡಿನಲ್ಲಿ ಮರೆಯಬಹುದು. ಆದರೆ ಒಂದು ಕಂಡೀಷನ್, ನೀವು ನನ್ನ ಮಾತು ಕೇಳುವುದಾದರೆ. ನೋಡಿ, ನನಗೆ ಹಣ, ಆಸ್ತಿ, ಬಂಗಾರ, ಬೆಳ್ಳಿ ಯಾವುದೂ ಬೇಕಾಗಿಲ್ಲ. ಇದನ್ನೆಲ್ಲ ನನ್ನಪ್ಪ ಸಾಕಷ್ಟು ಮಾಡಿಕೊಟ್ಟಿದ್ದಾನೆ. ಆ ದೇವರ ಆಶೀರ್ವಾದ ಕೂಡ ನನ್ನ ಮೇಲಿದೆ. ಆದ್ರೆ ದಯವಿಟ್ಟು ತಾವಿಲ್ಲಿಗೆ ಬಂದಿರೋ ಕಾರಣ ಹೇಳಿ ಅಷ್ಟೇ. ನಾನು ಬಂದ ಕಾರಣ ಅರ್ಥ ಚೆನ್ನಾಗಿ ತಿಳಿದುಕೋ ಭಾರತಿ. ಹಣ್ಣ ಹಲಸುವ ಮುನ್ನವೇ ತಿನ್ನಬೇಕು. ಭೂಮಿ ಅದ ಇರುವಾಗಲೇ ಬಿತ್ತಬೇಕು. ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಬೇಕು. ಹೆಣ್ಣು ಯೌವನಗಿರುವಾಗಲೇ ಸುಖ ಪಡಬೇಕು. ಮುಚ್ಚೋ ಬಾಯಿ ನಾಮರ್ದನ ಮಗನೇ. ಯಾರೆದ್ರು ಯಾರ ಮನೆಗೆ ಬಂದು ನಿಂತು ಮಾತಾಡ್ತಾ ಇದ್ದೀರೇನೋ ಪರಜನಾದ್ರೂ ಇದೇನೋ ನಿನಗೆ? ಕೋಗಿಲೆ ರೆಕ್ಕೆಯನ್ನು ಕಳೆದುಕೊಂಡ ತಕ್ಷಣ ನನ್ನ ಕಂಠವನ್ನು ಯಾವತ್ತೂ ಬದಲಾಯಿಸಲಾರದು. ಹಾಗೆ ನಾನು ನನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ ಅಂತ ತಿಳ್ಕೊಂಡು ಮತ್ತೊಬ್ಬರಿಗೆ ಸರಗು ಹಾಸುವ ಕೆಲಸವನ್ನು ಯಾವತ್ತೂ ಮಾಡಲಾರೆ. मछली तड़पता है पानी के वास्ते, मछली तड़पता है पानी के वास्ते, अगर मैं तड़पता हूँ तेरा खून के वास्ते. ಅಪರಾಗಿರೋ ನನ್ನನ್ನು ತಡುಕೊಂಡಿದ್ದು ನಿಜವಾದ್ರೆ ನನ್ನ ಕೈಯಿಂದ ಕೊಲೆ ಆಗ್ಬೇಕಾದಿತ್ತು ನಿನ್ನದು. ನನ್ನ ಕೊಲೆ ಸಾಧ್ಯವಿಲ್ಲ. 4 ಗೋಡೆಗಳ ಮಧ್ಯೆ ನನ್ನ ಭಾವಚಿತ್ರವನ್ನು ನೇತು ಹಾಕಿ ಬರೀ ನನ್ನ ಭಾವಚಿತ್ರಕ್ಕೆ ಗುಂಡಿಟ್ಟು ಹೊಡಿತು ನನ್ನ ಹೇಳುವಷ್ಟು ಧೈರ್ಯ ಯಾರಿಗೆ ಬಂದಿಲ್ಲ? ಅಂದ ಮೇಲೆ ಗಂಡನನ್ನು ಕಳೆದುಕೊಂಡ ನಿನ್ನಂತ ಮುಂದೆ ಎಲ್ಲಿಂದ ಬರಬೇಕು? ಸಾಕ್ಷಾತ್ ಶಿವನೇ ನಿನ್ನ ಪರವಾಗಿ ನಿನ್ನ ಕೊನೆಗೆ ತಾಳಿ ಕಟ್ಟಿದ ನಿನ್ನ ಗಂಡನನ್ನು ಕಿತ್ತುಕೊಂಡಿದ್ದಾನೆ. ಸಾಕ್ಷಾತ್ ಶಿವನೇ ನಿನ್ನ ಪರವಾಗಿ ನಿನ್ನ ತಕ್ಕ ಗಂಡನೆಂದು ನಿನ್ನಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಧರ್ಮೇಂದ್ರ, ನನ್ನ ಗಂಡನ ಹೆಸರು ಎತ್ತೋ ಯೋಗ್ಯತೆ ಕೂಡ ನಿನಗಿಲ್ಲ. ರಣರಂಗದಲ್ಲಿ ಯುದ್ಧ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನನ್ನ ಗಂಡ. ವೀರನಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹೀಗಿರುವಾಗ ಒಂದು ಹೆಂಗಳೆಯ ಮೇಲೆ ಬಲಾತ್ಕಾರ ಮಾಡಲು ಬಂದಿದೆಯಲ್ಲ, ಯಾವ ಸೀಮೆ ಗಂಡಸೋ? ಬಾಯಿಗೆ ಬಂದಂತೆ ಬಗಳಿದ್ದೆ, ಆದರೆ ಬಲಾತ್ಕಾರವಾಗಿ ನಿನ್ನ ದೇಹವನ್ನು ಉಣ್ಣಬೇಕಾಗುತ್ತದೆ. ಬಹುದಿನಗಳ ಹಂಬಲ ನೀನು. ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಮಂಗನಾಗಿ ಬಂದು ನಿನ್ನ ಯೌವನದ ಹಂಗಳದಲ್ಲಿರುವ ನಿನ್ನ ಹೊಂದ ಚಂದವನ್ನು ಹಾಳು ಮಾಡುತ್ತೇನೆ. ವಿಧಿವೆಯಾದರೂ ನೀನು ನನ್ನ ಪಾಲಿಗೆ ಅಪರಂಜೆ. ಪವಿತ್ರ ಪಾತ್ರೆಯಲ್ಲಿ ಇಟ್ಟ ಹಾಲು ನೀನು. ಅಯ್ಯೋ ಬೆಪ್ಪದ ಮಗನೇ, ಕತ್ತೆ ಪವಿತ್ರವಾಗಿರೋ ಹಾಲನ್ನು ಕುಡಿಯುತ್ತಿದ್ದೆ. ಪವಿತ್ರ
ಬರ್ತಾ ಇದ್ದಾನೆ. ಬಂದವರಿಗೆ ಸುಖವಿಲ್ಲ ಅಂದರೆ ನನ್ನ ಕಾಲಿಗೆ ಬುದ್ಧಿ ಹೇಳಿ ಹೊರಟು ಹೋಗಲು ಬಂದಿದ್ದರೆ ನಿನ್ನೊಂದಿಗೆ ವಿಲಾಸ ಮಾಡುತ್ತಿರಲಿಲ್ಲ. ನಿನ್ನ ಹಠವನ್ನು ಬಿಟ್ಟು ನನ್ನೊಂದಿಗೆ ಸರಸ ಕತ್ತೆಗೆ ಲೆಫ್ಟ್ ಪೆಟ್ಟು ಬಿದ್ದಾಗಲೇ ಬುದ್ಧಿ ಕಲಿಯೋದಂತ ಕಾಣಿಸುತ್ತೆ. ಭಾರತೆ ಜಲ್ಲಿಗೆ ಬಾರಿಸಿದ ಎನ್ನನ್ನು ನಾನು ಮುಟ್ಟದ ಹೋದರೆ ನನ್ನಂತ ಕಂಡು ಜಾತಿಗೆ ಹವಾಮಾನ ಎಂತ ದೃಷ್ಟನೋ ನೀನು ಒಬ್ಬ ನನ್ನ ಮನೆ ಮಗನೆಂದು ತಿಳಿದು ನನ್ನ ಮನೆಯಲ್ಲಿ ಬರಲು ಪ್ರವೇಶ ಕೊಟ್ಟೆ. ಆದರೆ ಹಣ್ಣ ತಿಂದ ಮನೆಗೆ ದ್ರೋಹವಾಗಿ ದ್ರೋಹಿ ನೀನು. ಇಲ್ಲಿ ಒಂದು ಕ್ಷಣ ಕೂಡ ನಿಲ್ಲ ಕೊಡದು. ಮೊದಲು ಹೊರಟು ಹೋಗಿ ಇಲ್ಲಿಂದ. ಅಪ್ಪಾಜಿ, ನಾನು ಬದುಕಬಾರ್ದು. ಅಪ್ಪಾಜಿ, ನಾನು ಬದುಕಬಾರ್ದು. ಭಾರತಿ, ಶಾಂತಳಾಗು ಭಾರತಿ, ಶಾಂತಳಾಗು. ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತಿದೆ. ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳಿದರೆ ದುಷ್ಟರ ಕಾಟ ತಪ್ಪಲಾರದಮ್ಮ, ದುಷ್ಟರ ಕಾಟ ತಪ್ಪಲಾರದು. ಇಂದು ನಾನು ಬದುಕಿರುವಾಗಲೇ ನಿನ್ನ ಮೇಲೆ ದುಷ್ಟತನ ನಡೆಯುವಾಗ ನಾಳೆ ನಾನು ಸತ್ತ ನಂತರ ನಿನಗೆ ಆರಮ್ಮ ಆಗತಿ, ನಿನಗೆ ಹರಮ್ಮ. ನಿನ್ನ ಬಾಳು ಹಾಳಾಗಬಾರದೆಂದು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡಿರುವೆ. ನನ್ನ ಮಾತನ್ನು ನಡೆಸಿಕೊಡಿವೆ ಭಾರತಿ. ಅಪ್ಪ, ತಂದೆ ಎಂದ್ರು ನೀನೇ, ತಾಯಿ ಎಂದ್ರು ನೀನೇ, ನನ್ನ ದೈವವೇ ನೀನಾಗಿರುವಾಗ ನಿನ್ನ ಮಾತು ಕೇಳದೆ ಮತ್ತಾರ ಮಾತು ಕೇಳಲ್ಲಪ್ಪ. ಅಪ್ಪ ಹೇಳಪ್ಪ, ನಿನ್ನ ಮಾತನ್ನ ನಡ್ಸ್ಕೊಡ್ತೀನಿ, ಹೇಳಪ್ಪ. ನೋಡಮ್ಮ, ನೋಡಮ್ಮ, ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಮೂಢನಂಬಿಕೆ ನಂಬಿ ನಾವು ಬದುಕಬಾರದು. ನನಗೆ ಯಾವ ಸಮಯದಲ್ಲಿ ಏನಾಗುತ್ತೋ ನನಗೆ ತಿಳಿಯದಂತಾಗಿದೆ ಅಮ್ಮ. ಈ ನನ್ನ ಮಾತಿಗೆ ನೀನು ಒಪ್ಪಲೇಬೇಕಮ್ಮ, ಒಪ್ಪಲೇಬೇಕು. ಆಯ್ತಪ್ಪ, ಖಂಡಿತವಾಗಿಯೂ ನಿನ್ನ ಮಾತು ನಡೆಸ್ಕೊಡ್ತೀನಿ, ಹೇಳಪ್ಪ. ಅದಾವ ಮಾತು ಹಾಗಂತ ನನಗೆ ವಚನೆ ಕೊಡಮ್ಮ. ಆಯ್ತಪ್ಪ, ನಿನ್ನ ಮಾತು ಅದಾದ್ರೂ ಸರಿ, ಖಂಡಿತವಾಗಿಯೂ ನಡೆಸ್ಕೊಡ್ತೀನಿ, ತೆಗೆದುಕೊಳಪ್ಪ. ಭಾರತಿ, ನೀನು ನೀನು ನಿನ್ನ ಒಂದು ಮದುವೆ ಆಗಲೇಬೇಕಮ್ಮ, ಮದುವೆ ಆಗಲೇಬೇಕು. ಬೇಡ ಅಪ್ಪಾಜಿ, ಬೇಡ. ತುಡುಗೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯಾಕೆಂದ್ರೆ ನಾನು ಮಂಜುಗೆ ಮಾತು ಕೊಟ್ಟಿದ್ದೇನೆ. ಜೀವನದಲ್ಲಿ ನೀನು ಬಿಟ್ರೆ ಅನ್ಯ ಪುರುಷರನ್ನು ಕಣ್ಣೆತ್ತಿ ನೋಡೋದಿಲ್ಲ ಅಂತ ನಾನು ವಚನ ಬಿಟ್ಟಿದ್ದೇನೆ. ದಯವಿಟ್ಟು ಅಪ್ಪಾಜಿ, ದಯವಿಟ್ಟು ನನ್ನ ಮಂಜುಗೆ ನನ್ನ ಮೋಸ ಮಾಡೋ ಹಾಗೆ ಮಾಡಬೇಡಿ ಅಪ್ಪಾಜಿ, ದಯವಿಟ್ಟು ಬೇಡ. ಹಾಗಾದರೆ ನೀನು ಸಾಯುವ ಮುಂಚೆ ನನಗೆ ಸ್ವಲ್ಪ ಇಸ ಕೊಟ್ಟು ಸತ್ತು ಬಿಡಮ್ಮ, ಸತ್ತು ಬಿಡು. ಮಗಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಹೆತ್ತ
ಹೀನಕ್ಕಾಗಿ ಅಲ್ಲಮ್ಮ, ನಾನು ಹೇಳುವ ಮಾತು ಸ್ವಲ್ಪ ಅರ್ಥ ಮಾಡಿಕೊ. ನಿನ್ನಟವೇ ನಿನಗೆ ಮುಖ್ಯವಾದರೆ ಈ ಕ್ಷಣವೇ ನಿನ್ನ ತಂದೆಯನ್ನ ನಿನ್ನ ಕಣ್ಣಾರೆ ನೋಡಿ ಸಂತೋಷ ಪಡಮ್ಮ, ಸಂತೋಷ ಪಡು. ಅಪ್ಪ ಬೇಡಪ್ಪ, ನಿಮ್ಮನ್ನು ಕಳೆದುಕೊಂಡು ನಾನು ಸಾಧಿಸೋದಾದ್ರೂ ಏನಿದೆ? ಆಯ್ತಪ್ಪ, ನೀವು ಸಂತೋಷವಾಗಿರ್ತೀನಿ ಅಂದ್ರೆ ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ. ನಿಮ್ಮ ಯಾವ ವರನನ್ನು ತೋರಿಸುತ್ತೀರೋ ತಲೆ ತೆಗೆಸಿ ಅವ್ರ ಕೈಯಿಂದ ತಾಳಿ ಕಟ್ಟಿಸ್ಕೊತೀನಿ. ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡಪ್ಪ. ತುಂಬಾ ಸಂತೋಷವಾಯ್ತಮ್ಮ ಈ ನನ್ನ ಮಾತು ಕೇಳಿ. ಇವತ್ತೇ ನನ್ನ ಸ್ನೇಹಿತಿಗೆ ಸುಧಾಕರಿಗೆ ಭೇಟಿಯಾಗಿ ಈ ವಿಚಾರವನ್ನು ತಿಳಿದುಕೊಂಡು ಬರ್ತೀನಮ್ಮ. ಅವರ ಮಗ ರವಿ ಬ್ಯಾಂಕಿನಲ್ಲಿ ನೌಕರಿ ಮಾಡ್ತಾನೆ. ರವಿ ಒಪ್ಪಿದ್ದೆ ಆದರೆ ನಾಳೆನೆ ಬೆಂಗಳೂರಿಂದ ಕರೆಸುತ್ತಾರಮ್ಮ. ನಾನು ಈ ವಿಚಾರವನ್ನು ತಿಳಿದುಕೊಂಡೇ ಬರ್ತೀನಮ್ಮ. ನಾನು ಬರ್ತೀನಿ. ಒಲದುಂಬ ಹೊನತೆ ಎದುರಲ್ಲಿ ಬೆಳಗಿ ಬೆಳಗಾದ ಬಾಳುಂಬ ಹೊನತೆ ಎದುರಲ್ಲಿ ಬೆಳಗಿ ಬೆಳಗಾದ ಬಾಳುಂಬ. ಮಂಜು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋ ಯೋಗ್ಯತೆಯನ್ನೇ ನಾನು ಕಳೆದುಕೊಂಡ್ಬಿಟ್ಟಿದ್ದೇನೆ. ನೀವೇನೋ ಕೈ ಬಿಟ್ಟು ಹೋದ್ರಿ. ಏನೋ ಒಬ್ಬ ಅಪ್ಪನನ್ನು ಕಳೆದುಕೊಳ್ಳೋಕೆ ನನಗೆ ಮನಸ್ಸಿಲ್ಲ. ಹಾಗಾಗಿ ಅಪ್ಪನ ಮಾತಿನಂತೆ ಆಡಿಸೋ ಗೊಂಬೆ ನಾನಾಗಿ ಒಪ್ಪಿಕೊಂಡಿದ್ದೇನೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿ ಮಂಜು. ಒಲವುಂಬ ಹೊನತೆ ಎದುರಲ್ಲಿ ಬೆಳಗಿ ಬೆಳಗಾದ ಬಾಳುಂಬ ಹೀಗೆ ಬೆಳಗಾಡುವುದು ಏನ್ರಿ, ಎಷ್ಟು ಅವಸರದಿಂದ ಹೊರಟಿದ್ರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸುಡುಗಾಡಕ್ಕೆ ಅದನ್ನೆಲ್ಲ ತೆಗೆದುಕೊಂಡು ನೀನೇನ್ ಮಾಡ್ತೀಯಾ? ನೀನ್ ಯಾಕೆ ಇಲ್ಲಿ ಬಂದೆ ಅಷ್ಟೇ ಹೇಳು. ಎಷ್ಟೊಂದು ಕೋಪದಿಂದ ಮಾತಾಡ್ತಾ ಇದ್ದಲ್ಲ, ಯಾಕೆ ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ವಾ? ಪ್ರೀತಿ ಪ್ರೇಮ ಸುಟ್ಟಾಕೋ. ನೀನ್ ಯಾಕೆ ಇಲ್ಲಿ ಬಂದೆ? ನೋಡಿ, ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಕಾಣಲು ಬಂದೆ. ಸರಿ, ನೀ ಬಂದ ವಿಷಯವೇನು? ನೋಡಿ, ನಾನೀಗ ನಿಜವಾಗ್ಲೂ 3 ತಿಂಗಳು ಗರ್ಭವತಿ. ಗರ್ಭಿಣಿ ಆದ್ರೆ ನಾನೇ ಮಾಡ್ಲಿ? ಇನ್ನು 6 ತಿಂಗಳ ತಡೆದು ಆಸ್ಪತ್ರೆಗೆ ಹೋಗು. ಯಾರಿಗೆ ಆಗುತ್ತೆ? ಕೈಯಲ್ಲಿ ಒಂದು ಕೂಸು ಕೊಡ್ತಾರೆ. ಬೇಕಾಗಿದ್ದರೆ ಅದನ್ನು ಸಾಕು, ಇಲ್ಲದಿದ್ದರೆ ಯಾವುದೋ ಒಂದು ಬಾವಿನ ಕೆರೆ ನೋಡಿ ಎಸೆದು ಹೋಗು. ನೀನು ನೋಡಿ, ನಾನು ಪ್ರೀತಿ ಪ್ರೇಮ ಮಾಡಿದ್ದು ನಿಮ್ಮನ್ನೇ. ನಿಮ್ಮಿಂದ ನನ್ನ ಗರ್ಭಿಣಿಯಾಗಿದ್ದು. ನೀವೇ ನನ್ನ ಕೊಡುಗೆ ತಾಳಿ ಕಟ್ಟಬೇಕು. ರೂಪ, ತಾಳಿ ಕಟ್ಟುವ ಸಲುವಾಗಿ ನಿನ್ನೊಂದಿಗೆ ಪ್ರೀತಿ ಪ್ರೇಮ ಮಾಡಿಲ್ಲ ರೂಪ. ಮಜಾ ಮಾಡುವುದಕ್ಕಾಗಿ ನಿನ್ನ ಪ್ರೀತಿಸಿದೆ. ಈಗ ನೀನು ಗರ್ಭಿಣಿ. ನೀನ್ಯಾರೋ ನಾನ್ಯಾರು? ನನ್ನ ದಾರಿ ನಾನು ನೋಡಿಕೊಂಡಿದ್ದೇನೆ, ನಿನ್ನ ದಾರಿ ನೀನು ನೋಡಿಕೋ. ಕರವೇಂದ್ರ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ. ಪ್ರೀತಿ ಮಮತೆ ಮಾತನಾಡಿ ನನ್ನ ಬಾಳಿನಲ್ಲಿ ಉಳಿ ಹಿಂಡಿ ಈಗ ನಡು ದಾರಿಯಲ್ಲಿ ಕೈ ಬಿಡ್ತಾ ಇದ್ದಲ್ಲ, ನನ್ನಂತ ಹೆಣ್ಣಿನ ಶಾಪ ನಿನಗೆ ತಟ್ಟದ ಬಿಡೋದಿಲ್ಲ. ಅಯ್ಯೋ ಹುಚ್ಚಿ, ಹಲೋ, ಅಯ್ಯೋ ಹುಚ್ಚಿ, ಗರ್ಭಿಣಿ ಮಾಡಿದವರಿಗೆಲ್ಲ ತಾಳಿ ಕಟ್ಟಬೇಕೆಂಬ ಪದ್ಧತಿ ನನ್ನಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ಹೆಂಗಸರು ನನ್ನೆಲ್ಲರಾಗಿರುತ್ತಿದ್ದರು. ನನ್ನ ಕಣ್ಣಿಗೆ ಕಾಣುವ ಯೌವನದ ಹೆಣ್ಣುಗಳನ್ನು ಮೋಹದ ಮಾತುಗಳನ್ನು ಆಡಿ ಮದುವೆ
ಬಂಧಿಸಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಕಲಿಯುಗದ ಕರ್ಮದ ನೀತಿಯಾಗಿದೆ ಹೊರತು ಕೈಯಿಂದ ತಾಳಿ ಕಟ್ಟುವ ಕಾನೂನು ಈ ಕರ್ಮೇಂದ್ರನ ಕಥೆಯಲ್ಲಿಲ್ಲ. ಅದರಲ್ಲಿ ನೀನೊಬ್ಬಳೇ ಅಲ್ಲ, ಬೇಕಾಗಿದ್ದರೆ ಹೊಟ್ಟೆಪಾಡಕ್ಕೆ ಹಣ ನೀಡುತ್ತೇನೆ, ಹೋಗಿ ಅದರ ಬದುಕು. ಕರ್ಮೇಂದ್ರ, ಥು, ನಾಚಿಕೆ ಆಗುದಿಲ್ಲನೋ ನಿನ್ನ ಜನ್ಮಕ್ಕೆ? ನೀನು ಪ್ರೀತಿ ಮಾಡ್ಬಿಟ್ಟು ಬೇರೆಯವರಿಗೆ ಇದನ್ನು ಹೇಳು ಅಂತ ಹೇಳ್ತಾ ಇದ್ದೆಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಬಂಡ ಜನ್ಮಕ್ಕೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯಾ? ಓ ಎಸ್, ಕೇಳಬಹುದು. ಹಾಗಾದ್ರೆ ನಿಮ್ಮ ತಂದೆ ಹೆಸರೇನು? ಅದು ಅಲ್ಲದೆ ನೀನು ನಿಮ್ಮ ತಂದೆಗೆ ಹುಟ್ಟಿದ್ಯಾ ಅಂತ ಅಂತ ಇದೆಯಾ? ನನ್ನ ತಂದೆ ದೇವೇಂದ್ರ. ಓಹೋ, ಹಾಗಾದ್ರೆ ನಿಮ್ಮ ತಂದೆ ದೇವೇಂದ್ರ ಆದ್ರೆ ಎಲ್ಲರ ಮುಂದೆ ನಿಮ್ಮ ತಂದೆ ದೇವೇಂದ್ರ ಅಂತಾನೆ ಹೇಳ್ತೀಯಾ? ಸಮಾಜದಲ್ಲಿ ಬದುಕಬೇಕಾಗಿದ್ದರೆ ಹೇಳಬೇಕಾಗುತ್ತದೆ. ಓಹೋ, ಅಂದ್ರೆ ನಿಮ್ಮ ತಂದೆ ದೇವೇಂದ್ರ, ನಿನ್ನ ತಾಯಿ ರಂಬೆ ಊರುಸಿ ಮೇನಕೆ. ಹಾಗಾದ್ರೆ ನಿನ್ನ ಬಾಯಿಂದ ಇಂಥ ಮಾತುಗಳು ಬರೋದು ಸ್ವಾಭಾವಿಕ ತಾನೇ? ನಾನಿಗೆ ಸ್ವಲ್ಪ ಹಿಡಿತದಲ್ಲಿರಲೇ. ನೀನು ನನ್ನಿಂದಲೇ ಗರ್ಭಿಣಿಯಾಗಿದೆ ಅಂತ ಏನ್ ಗ್ಯಾರಂಟಿ? ನೀನು ನಿಮ್ಮ ತಂದೆಗೆ ಹುಟ್ಟಿದ್ದೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆಯೋ? ಮನ ಬಂದಂತ ಪವಳತೆ ಆದರೆ ಬಲಾತ್ಕಾರವಾಗಿ ನಿನ್ನ ದೇಹವನ್ನು ಎಚ್ಚರಿಂದ ಮಾತನಾಡು ಮನೆ ಮನೆ ತಿರುಗುವ ನಾಯ. ಸಾಕು, ಬಾಯಿ ಮುಚ್ಚೋ ಬಂಡ. ನೀನು ಹೇಳ್ತಿರೋ ಮಾತು ಕೇವಲ ನನ್ನ ಚಪ್ಪಲಿ ತಿಳ್ಕೊಳ್ತೇನೆ. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕುವಂತ ಹೆಣ್ಣು ನಾನಲ್ಲ. ಆದ್ರೆ ನಿನ್ನ ನಾಯಿ ಬರೇ ನಾಯಿ ಅಲ್ಲ, ಹುಚ್ಚು ನಾಯಿ. ಕಚ್ಚಿದ್ರೆ ವಿಷವಿರುತ್ತೆ. ನಿನ್ನಂತ ಬಂಡ ಗಂಡಸರನ್ನು ಈ ಭೂಮಿ ಮೇಲೆ ಬದುಕಲು ಬಿಟ್ರೆ ನಮ್ಮಂತ ಎಷ್ಟು ಹೆಣ್ಣು ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ, ನಿಮ್ಮಂತ ನಾಯಿಗಳನ್ನು ಗುಂಡಿಟ್ಟು ಕೊಂದು ಹಾಕ್ಬೇಕು ಅಂತ. ನನ್ನನ್ನು ಗುಂಡಿಟ್ಟು ಕೊಲೆ ಮಾಡುವ ಧೈರ್ಯ ಯಾವ ಗಂಡಸಿಗಿದೆ ಈ ಸಮಾಜದಲ್ಲೇ? ನನ್ನಲ್ಲಿ ಹಣ ಇದೆ, ಹಣ ಬೀಸಿ ಎಸೆದರೆ ಸಾಕು, ಸತ್ತು ಬಿದ್ದ ಪಶುವಿನ ಮಾಂಸ ಹಾಗೆ ಹದ್ದು ತಿಂದು ಬಿಸಾಕಿದಂತೆ. ನನ್ನ ಹಣ ತಿಂದು ಎಷ್ಟೋ ಗಂಡಸರು ಅಧಿಕಾರಿಗಳಾಗಿದ್ದರೆ ಈ ಸಮಾಜದಲ್ಲಿ. ಸಮಾಜದಿಂದ ನೀನು ಹೊರ ಬಂದ್ರು, ಆದ್ರೆ ಸರ್ಕಾರದಿಂದ ನಾನು ನಿನಗೆ ಕೋಟಿನ ಕಟ್ಟಿ ಹತ್ತಿಸಿ ನಿನ್ನಂತ ನಾಯಿಗೆ ಶಿಕ್ಷೆ ಕೊಡಿಸ್ತೀನಿ. ನಿನ್ನ ಸರ್ಕಾರ ನನಗೆ ಏನು ಮಾಡಲಾರದು. ರೂಪಾ, ಬೀದಿಯ ಮೇಲೆ ಒಂಟಿಯನ್ನು ಸಿಕ್ಕಾಗ ಪೊಲೀಸರು ಕಣ್ಣು ಕಾಣಿಸಿದಂತೆ ಹೋಗುತ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸರ ಸಮ್ಮುಖದಲ್ಲಿಯೇ ಕೊಲೆ ಮಾಡಿದರು. ಇನ್ನು ಆ ಕೊಲೆಗಾರನನ್ನು ಬಂಧಿಸಿಲ್ಲ ನಿನ್ನ ಸರ್ಕಾರ. ಸರ್ಕಾರದ ಭಯವಿಲ್ಲದೆ ಕೋರ್ಟಿನ ಆವರಣದಲ್ಲಿ ಕೊಲೆ ಮಾಡುವಷ್ಟು ಧೈರ್ಯ ಬಂದಿದೆಯಾ ಈ ನಮ್ಮ ಸಮಾಜಕ್ಕೆ? ನೋಡು, ನೀನೀಗ ಹಣ ಕೊಟ್ಟು ಹೊರ ಬಂದ್ರು ಚಿಂತೆ ಇಲ್ಲ, ಆದ್ರೆ ಸಮಾಜದಿಂದ ನಿನ್ನಂತ ಪಾಪಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಹೊರಗೆ ಹಾಕುತ್ತೀನಿ. ನೀನೇನು ಮಾಡಬಲ್ಲೆ? ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಮರೆದು ಕೊಟ್ಟು ನನ್ನ ಕೊಳಗೆ ತಾಳಿ ಕಟ್ಟಿದೆ ಸರಿ, ಇಲ್ಲದಿದ್ದರೆ ನೋಡು, ನನ್ನ ಪಾಪದ ಫಲವನ್ನು ನಿನ್ನಂತ ನಾಯಿ ಅನುಭವಿಸಬೇಕಾಗತ್ತೆ. ನನ್ನನ್ನು ಗುಂಡಿಟ್ಟು ಕೊಲ್ಲಿಸಬೇಕಾದವಳು, ಸರ್ಕಾರದಿಂದ ಶಿಕ್ಷೆ ಕೊಡಿಸಬೇಕಾದವಳು, ನನ್ನನ್ನು ಕೋಟಿನ ಕಟ್ಟೆ ಏರಿಸಬೇಕಾದವಳಿಗೆ ನಿನಗಂಜಿ ನನ್ನ ಕಾಣಿಕೆ ಕೊಡಬೇಕಲ್ಲ. ನೋಡಿ ಬೇಡಿಕರಿಗೆ ಈ ಸಮಯದಲ್ಲಿ ನಾನು ಬಿಟ್ಟು ಹೋಗ್ಬೇಡಿ. ಲೇ ಕರಿಮೇಂದ್ರ, ಇಂದು ನನ್ನ ಮೇಲೆ
ಸೇಡು ತೀರ್ಸ್ಕೋಬೇಕಂತ ನಡು ಬೀದಿಯಲ್ಲಿ ಬಿಟ್ಟು ಹೋದ ನಿನ್ನಂತ ಪಾಪಿಯನ್ನು ಬಿಟ್ಟೆ ಅದು ನನ್ನಂತ ಹೆಣ್ಣಿನ ಜೀವನಕ್ಕೆ ಅವಮಾನ. ನಾನು ಬದುಕಿ ಬಾಳ್ಬೇಕು ಒಂದು, ಇಲ್ಲವಾದ್ರೆ ನಿನ್ನೊಂದಿಗೆ ರಕ್ತದ ಓಕಳೆ ಆಡಬೇಕು ಒಂದು. ಭಾರತಿ, ಸುಧಾಕರನಿಗೆ ಎಲ್ಲ ವಿಷಯವನ್ನು ತಿಳಿಸಿದ್ದೀನಮ್ಮ. ಅವರ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರಮ್ಮ. ಅವರ ಮಗ ರವಿಯೊಂದಿಗೆ ನನ್ನ ಸಮ್ಮುಖದಲ್ಲಿ ಫೋನಿನಲ್ಲಿ ಮಾತನಾಡಿದರಮ್ಮ. ಅವರ ಮಗ ಸಹ ಮನಸಾರೆ ಒಪ್ಪಿಗೆ ನೀಡಿದ್ದಾರೆ. ಅವರ ಮಗ ಇವತ್ತೇನ ಬೆಂಗಳೂರಿಂದ ಬಂದ್ರು ಬರಬಹುದಮ್ಮ. ತಮ್ಮ ಮಗನನ್ನು ನಮ್ಮ ಮನೆಗೆ ದತ್ತಕ್ಕೆ ಕೊಡಬೇಕಾದರೆ ತುಂಬಾ ಸಂತೋಷದ ಒಪ್ಪಿಕೊಂಡರಮ್ಮ ಸುಧಾಕರ. ರವಿ ಅವರು ಮನ್ಸಾರೆ ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗಿದ್ದಾರೆ. ಬುದ್ಧಿವಂತರಮ್ಮ, ಇಂಥ ಪ್ರಸಂಗ ಒಪ್ಪುತ್ತಾರೆ. ನಿನಗೆ ಆದ ಸ್ಥಿತಿ ಅವರ ಮನೆಯಲ್ಲಿ ಅಕ್ಕ ತಂಗಿಯರಿ ಆಗಿದ್ದರೆ ಅವರ ಮನಸ್ಸು ಮಿಡುಗುತ್ತಿರಲಿಲ್ಲವೇ? ಅದನ್ನು ತಿಳಿದು ರವಿ ಮನಸಾರೆ ಒಪ್ಪಿಗೆ ನೀಡಿದ್ದಾನೆ. ಅದು ಅಲ್ಲಿ ನೋಡು, ರವಿ ಬಂದೇ ಬಿಟ್ಟ ಅಂತ ಕನಿಸುತ್ತೆ. ಅವನೇ ಸುಧಾಕರನ ಮಗ ರವಿ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಬಾರಪ್ಪ ರವಿ, ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಮಗೆ ಆ ಭಾಗ್ಯ ಎಲ್ಲಿಂದ ಬರಬೇಕಪ್ಪ? ದೇವರು ಸಿರಿ ಸಂಪತ್ತನ್ನು ಕೊಟ್ಟು ನಮ್ಮಲ್ಲಿ ಮಾತ್ರ ಕಸಿಕೊಂಡು ಬಿಟ್ಟಿದ್ದು. ಸತ್ತ ಹೋಗಬೇಕಾದವರು ಬದುಕಿ ಬಾಳುತ್ತಿದ್ದೀವಪ್ಪ, ಬದುಕಿ ಬಾಳುತ್ತಿದ್ದೀವಿ. ಕುರುಡನಿಗೆ 2 ಕಣ್ಣು ಕೊಟ್ಟಂತೆ ದೇವರಾಗಿ ಬಂದು ನನ್ನ ಮಗಳ ಬಾಳಿಗೆ ಬೆಳಕಾದರಿವಿ. ಈ ನಿನ್ನ ಉಪಕಾರವನ್ನು ನಾನು ಯಾವ ಜನ್ಮದಲ್ಲಿ ಮರೆಯಲಾರವಿ, ನಾನು ಯಾವ ಜನ್ಮದಲ್ಲಿ ಮರೆಯಲಾರೆ. ಎಂತ ಮಾತಂತ ಆಡ್ತೀರಿ ಯಜಮಾನ್ರ? ದೊಡ್ಡವರ ಬಾಯಿಯಿಂದ ಇಂಥ ಮಾತು ಬರಬೇಕೆ? ನಾನೇನು ನಿಮಗೆ ಉಪಕಾರ ಮಾಡಿರುವೆ? ಒಬ್ಬ ಮನುಷ್ಯನೇ ಮಾಡೋ ಕರ್ತವ್ಯನೇ ಮಾಡಿದ್ದೇನೆ. ಒಂದು ಹೆಣ್ಣಿಗೆ ಹುಟ್ಟು ಜಾತಿ ಮರದಿ ಕಾಡಿದಷ್ಟು ಗಂಡಿಗೆ ಕಾಡಲಾರದು. ಆ ಹೆಣ್ಣಿನ ಬದುಕು ಬದಲಾಗಬಾರದೆಂದು ನನ್ನ ಮನ ಕರಗಿ ನಾನೇ ದಾರಿ ಎರೆದಿರುವೆ. ಇಷ್ಟೇ ಉಪಕಾರವನ್ನು ಈಗಿನ ಕಾಲದಲ್ಲಿ ಯಾರು ಮಾಡಲಾರ ರವಿ. ಇರ್ಲಿ ರವಿ, ನೀನು ಈಗ ತಾನೇ ಬೆಂಗಳೂರಿಂದ ಬಂದಂತೆ ಕಾಣಿಸುತ್ತೆ. ನೀನು ಮನೆಗೆ ನಡಿ, ನಾನು ನೇರವಾಗಿ ಮನೆಗೆ ಬಂದು ಭೇಟಿ ಆಗ್ತೀನಿ. ಸರ್, ಈಗ ನಿಮ್ಮ ಮಗಳು ಇದೇ ಊರಲ್ಲಿ ಇದ್ದಾಳೆ? ಇಲ್ಲೇ ಇದ್ದಾಳಪ್ಪ. ಭಾರತಿ, ಬಾಮ್ಮ. ರವಿ, ಇವಳೇ ನನ್ನ ಮಗಳು ಭಾರತಿ ಅಂತ. ನಮಸ್ತೆ ಸರ್. ಈಗ ನಿಮ್ಮ ಮಗಳೊಂದಿಗೆ ನಾನು 2 ಮಾತನಾಡಬೇಕು, ಅವಕಾಶ ಮಾಡಿಕೊಡ್ತೀರಾ? ಧಾರಾಳವಾಗಿ ಮಾತನಾಡ ರವಿ, ಸಂಕೋಚ ಬೇಕೆ? ಭಾರತಿ, ನೀನು ನೇರವಾಗಿ ಮನೆಗೆ ಬಂದು ಬಿಡಮ್ಮ, ನಾನು ಬರ್ತೀನಿ ರವಿ. ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂತು ಬಾಯಿಗೆ ಬರಲಿಲ್ಲ. ದೇವರು ಇಷ್ಟೊಂದು ಅನ್ಯಾಯ ಮಾಡಬಾರದಿತ್ತು. ದೇವರ ಅನ್ಯಾಯ ಮಾಡಿದರೇನಂತೆ ನೀವು ಧೈರ್ಯದಿಂದ 2ನೇ ಮದುವೆ ಸಿದ್ಧನಾಗಿರೋದು ನನಗೆ ಸಂತೋಷದ ವಿಷಯ. ನಾನು ಆತ್ಮಸಾಕ್ಷಿಯಿಂದ ನಿಮ್ಮನ್ನು ಮದುವೆಯಾಗಿ ಒಪ್ಪಿದ್ದೇನೆ. ಆದರೆ ನಂದೊಂದು ಪ್ರಾರ್ಥನೆ ನಾನು ಕೇಳಬಹುದಾ ಭಾರತಿ? ನಿಮ್ಮ ಪ್ರಾರ್ಥನೆ ಏನಿದೆಯೋ ನೀವು ಕೇಳಿ. ನನ್ನ ಹತ್ರ ಎಷ್ಟು ಸಾಮರ್ಥ್ಯ ಇದೆಯೋ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಕೇಳಿ ಅದಾವ ಮಾತು. ನೋಡು ಭಾರತಿ, ನನ್ನ ಜೊತೆಗೆ ನೀವು ಮದುವೆ ಹಾಕಿ ಒಪ್ಪಿದ್ದೇನೋ ನಿಜ. ಆದರೆ ನಿಮ್ಮ ಮನಸಾರೆ ಒಪ್ಪಿಗೆ ನೀಡಿದ್ದೀರೋ ಅಥವಾ ಈ ಸಮಾಜಕ್ಕೆ ಅಂಜಿ, ಇಲ್ಲವೇ ನಿನ್ನ ಬಾಳ ಸಂಗಾತಿಗೆ ಒಬ್ಬ ಗಂಡನಿರಬೇಕೆಂಬ ಬಯಸಿ ಮದುವೆ ಆಗ್ತಿದ್ದೀರೋ? ದಯವಿಟ್ಟು ನೀವು ನಿರ್ಭಯದಿಂದ ನನ್ನ ಮುಂದೆ ಹೇಳಿಬಿಡಿ. ನೋಡಿ, ಈ ಸಮಾಜಕ್ಕೆ ಅಂಜಿ ಅಥವಾ ತಂದೆ ಮಾತಿಗೆ ಒಪ್ಕೊಂಡು ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಎಲ್ಲರಂತೆ ಗೃಹಿಣಿ ಆಗಬೇಕು. ನನಗೂ ಪ್ರೀತಿಯಿಂದ ಕಾಣೋ ಗಂಡ ಬೇಕು. ನನ್ನ ಜೀವನಕ್ಕೂ ಒಂದು ಗಂಡಿನ ಆಶ್ರಯ ಬೇಕು ಅಂತ ನಾನೇ ಮನಸಾರೆ ಮದುವೆಗೆ ಒಪ್ಕೊಂಡಿದ್ದೆ. ನಿಮ್ಮ ಮಾತೇನೋ ನಿಜ. ಮದುವೆಗಿಂತ ಮುಂಚೆ ನಿಮ್ಮ ಮನದಲ್ಲಿ ಏನಾರ ಆಸೆ ಇದ್ದರೆ ಇವತ್ತೇ ನನ್ನ ಮುಂದೆ ಹೇಳಿಬಿಡಿ.
ಏಕೆಂದರೆ ನನ್ನ ಜೀವನದಲ್ಲಿ ಮದುವೆ ಆಗಬೇಕಂತಂದು ಸಾಕಷ್ಟು ಹುಡುಗಿಯರನ್ನು ಪ್ರೀತಿ ಮಾಡಿದೆ. ಅವರು ಎಲ್ಲರೂ ನನಗೆ ಮೋಸ ಮಾಡಿ ತೊರೆದು ಹೋಗಿದ್ದಾರೆ. ಕೊನೆ ಪಕ್ಷದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ. ನನ್ನ ಭಾಗ್ಯ ಅಂತ ತಿಳಿದು ನಿಮ್ಮ ಕೊಳ್ಳಿಗೆ ತಾಳಿ ಕಟ್ಟುತ್ತೀನಿ. ಮದುವೆ ಆದ ಮೇಲೆ ಅಕಸ್ಮಾತ್ ನಾಳೆ ನೀವು ನನ್ನ ಪ್ರೀತಿ ಮಾಡಲ್ಲಂತಂದ್ರೆ ನನ್ನ ಹೃದಯ ಛತ್ರವಾಗಿ ಸತ್ತು ಹೋಗುತ್ತದೆ ಭಾರತಿ, ಸತ್ತು ಹೋಗುತ್ತದೆ. ರವಿ, ನಿಜ ಭಾರತಿ, ಹೆಣ್ಣಿನ ವಿಷಯದಲ್ಲಿ ನಾನು ಕೊನೆ ಹಂತದಲ್ಲಿ ನಿಂತಿದ್ದೀನಿ. ಈ ವಿಷಯ ಯಾರಿಗೆ ಗೊತ್ತಿಲ್ಲ. ಈ ಮಾನಸಿಕವಾದ ನೋವು ನಾನೇ ನುಂಗ್ತಿದ್ದೀನಿ. ನನ್ನ ಕೈ ಹಿಡಿದು ನನ್ನ ಬಾಳ ಸಂಗಾತಿಯಾಗಿ ಬರುವ ಇವತ್ತು ನಿನ್ನ ಮುಂದೆ ಹೇಳ್ತಿದ್ದೀನಿ. ಮುಂದಿನ ವಿಚಾರ ನಿನಗೆ ಬಿಟ್ಟಿದ್ದು. ಇಲ್ಲ ರವಿ, ನೋಡಿ, ನಿಮ್ಮನ್ನು ನಾನು ಮನಸಾರೆ ಪ್ರೀತಿಸ್ತೀನಿ. ಜೀವನದುಕ್ಕೂ ನಿಮ್ಮ ಹೆಂಡತಿಯಾಗಿ ನಿಮ್ಮ ಸೇವೆ ಮಾಡುತ್ತಾ ನಿಮ್ಮ ಜೊತೆಯಾಗಿರ್ತೀನಿ. ನಿಮ್ಮನ್ನು ಬಿಟ್ರೆ ಬೇರೆ ಯಾರ ಸಮಾಸಕ್ಕೂ ನಾನು ಹೋಗಲ್ಲ. ಇದು ಪ್ರಾಮಿಸ್? ಸತ್ಯವಾಗಿಯೂ ನಿಮ್ಮ ಜೊತೆಯಾಗಿ ನಾನು ಇರ್ತೀನಿ ಅಂತ ನಾನು ನಾನೇ ಮಾಡಿ ಹೇಳ್ತಾ ಇದ್ದೇನೆ. ತೆಗೆದುಕೊಳ್ಳಿ. ಇದೇ ಸಂತೋಷದಲ್ಲಿ ಒಂದು ನಾಡನ್ನು ಆಡಬಾರದೆ?
ರವಿಯು ತುಂಬಾ ಒಳ್ಳೆ ಮನುಷ್ಯ ಅಂತ ಕಾಣಿಸುತ್ತೆ. ಹೆಣ್ಣಿನ ಮನಸ್ಸನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ. ಇಂಥ ವ್ಯಕ್ತಿ ನನ್ನ ಸಂಗಾತಿಯಾಗಿ ಸಿಕ್ಕಿದಾರಂದ್ರೆ ನಿಜವಾಗ್ಲೂ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಂತೆ ಸರಿ. ಏನ್ರಿ ಎಲ್ಲರೂ ಬರ್ಬೇಕಾದವ್ರು ಬಂದಾರನ್ರಿ? ಹೊಸಪೇಟೆ ಅವರು, ಗಂಗಾವತಿ ಅವರು, ಕಾಡಗಿ ಸಿದ್ದಪ್ಪದವರು, ಕೊಪ್ಪಳದವರು, ಭಾಗ್ಯನಗರದವರು, ಧಾರವಾಡದವರು, ತಳಕಲ್ಲಮ್ಮ ನಮ್ಮ ಬಂದಲ್ರಿ. ಇವ್ರೆಲ್ಲರೂ ಬಂದಾರಂದ್ರ ಜಲ್ದಿ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಅಲ್ರಿ ಇನ್ನ ಇಬ್ರು ಬರ್ಬೇಕಲ್ರಿ ಆಚಾರ್ಯ ಅವ್ರೆ? ಹೌದಲ್ಲ, ಯಾರ್ಯಾವ್ರು? ವಧುವರರು ಬರ್ಲಾರ್ದ ಮದ್ವೆ ಹೆಂಗ್ ಮಾಡಿ ಮುಗಿಸ್ತೀರಿ ನೀವು? ಹೌದಲ್ಲ, ತಲೆ ಅನ್ಬೇಕು ನಿಂದ ನೋಡ್ಲಿಕ್ಕೆ ಹೈದ್ರಾಬಾದ್ ಕರ್ನಾಟಕ ಇರ್ಬೇಕಾಯ್ತು ತಲೆ. ಎಲೆ ನಮ್ದವ್ರಿ ಏನ್ ಮತ್ತೆ ಬಾಡಿಗೆ ಅಂತ ತಿಳ್ಕೊಂಡಿದ್ರಿ ಏನ? ಗಂಟಿ ಐತಿಲ್ರಿ ಅಪ್ಪ ನಿಮ್ದು ಗಂಟಿ? ಇರ್ಲಿ ಕೃಷ್ಣ, ನಿನ್ನ ಮದುವೆಗಂತಾರ ಊಟ ಮಾಡಲಿಲ್ಲ. ಊಟ ಮಾಡ್ತೀನಪ್ಪ, ಏನೋ ಮಾಡಿ ಊಟಕ್ಕ ನೀವೇನ್ ತಿಂತೀರಿ ಒಟ್ಟಿಗೆ? ಹೇಳ್ತೀನಿ ನಡಿಯಪ್ಪ. ನಾವು ಸೊಪ್ಪಾಗಿರಬಾರ್ದಂದ್ರೆ ಆಚರಣೋ ನಮೋ ಭ್ರಮಣರು, ಆಚರಣೋ ನಮೋ ಭ್ರಮಣರು, ಗಂಡ ಸಾಲ ಬಣಿ ನಾವು ಕುಡಿಯೋರಲ್ಲ, ಗಂಡ ಸಾಲ ಬಣಿ ನಾವು ಕುಡಿಯೋರಲ್ಲ, ಅವರಾಗಿ ಕೊಟ್ಟ ನಾವು ಬಿಡೋರಲ್ಲ,
ಸುದ್ದಿ ಅನ್ಸೋರ ಆಯ್ತು ಬಿಡ್ರಿ ನಿಮ್ಗೆ ಬೇಕಾದ ಅಡಿಗೆನ ಮಾಡಿಸ್ತೀವಿ ಅವತ್ರಿ. ಹಾಗಾದ್ರೆ ಅಡಿಗೆ ಹೆಸರು ಹೇಳಪ್ಪ ನೋಡ್ರಿ ನಮ್ಗೇನು ಗೊತ್ತಿಲ್ಲ ಅಂತ ತಿಳಿದ್ರಿ ಮತ್ತೆ ಸಪ್ಪಗಿರಬಾರ್ದು ಅಂದ್ರ ಅನ್ನ ಊಟ ಮಾಡ್ರಿ, ಖಾರ ಇರಬಾರ್ದು ಅಂದ್ರ ಬೂಂದೆ ಊಟ ಮಾಡ್ರಿ, ಇನ್ನ ಹುಳಿ ಇರಬಾರ್ದು ಅಂದ್ರೆ ಚಪಾತಿ ಊಟ ಮಾಡ್ರಿ. ಹೌದಲ್ರಿ ಆಚಾರ್ಯ? ಎಲ್ಲಿ ಹೇಳ್ಬೇಕಾಯ್ತು ಕಲ್ಯಾಣ ಟ್ಯಾಕ್ಟ್ರಿ ಇರ್ಬೇಕಾಯ್ತು ನೋಡಿ ಅವನು ಆಚಾರ್ಯ ಅಲ್ವ? ಹೌದಾ ಆಚಾರ್ಯ? ತಲೆ ನಮ್ದ ಮತ್ತೆ ಏನ್ ತಿಳ್ಕೊಂಡಿದ್ದೆ? ಎಲ್ಲಿ ಹೇಳಬಲ್ಲೆ ನಾನು ಹೇಳಿದ್ದೇನು ನೀನ್ ತಿಳ್ಕೊಂಡೇನು? ಬೇರೆ ಹೊಲವನ್ನು ಕರ್ಕೊಂಬ. ಆಯ್ತ್ರಿ ಮದುವೆ ಮಾಡ್ಬರ್ರಿ ಜಲ್ದಿ ಮಕ್ಕಳು ಬಂದಾರ. ಹೂವಿನಾರ ಕೊಡ್ರಿ. ಶುರು ಮಾಡ್ರಿ ಆಚಾರ್ಯ ಮಂತ್ರನ. ಮಂತ್ರ ಶುರು ಮಾಡೋಣನ್ರಿ ನಾವು. ಗಂಟಿ ಬಿಡ್ಬೇಡ್ರಿ, ಮತ್ತೆ ಹೇಳ್ರಿ. ಆರಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ದೈವಾಬಲಂ ತು ದೇವ ಜಯಾಮಂಗಲಂ ಪಾರ್ವತಿ ಪದೇ ರಾಮ. ರವಿ ಸಾಹೇಬ್ರ ಮದುವೆ ಅಂತೂ ಚೆನ್ನಾಗಾತ್ರಿ. ಅವ್ರ ಹೆಸರು ಒಂದು ಒಗಟ್ಟು ಚಂದ ಹೇಳ್ಬರ್ರಿ, ಅವ್ರ ಹೆಸರು ಹೇಳ್ಬರ್ರಿ ಒಗಟ್ನಾಗ. ಏನಪ್ಪಾ ಕೃಷ್ಣ, ಅವರ ಹೆಸರು ಹೇಳಬೇಕಂತೇನ? ಹನಿಗೆ ಕುಂಕುಮ ಚಂದ, ಮೂಗಿಗೆ ಮೂಗುತಿ ಚಂದ, ಕೊಳ್ಳಿಗೆ ಮಾಂಗಲ್ಯ ಚಂದ, ಕೈಗೆ ಬಳೆ ಚಂದ, ಕಾಲಿಗೆ ಕಾಲುಂಗ್ರ ಚಂದ. ನನ್ನ ಹೆಂಡತಿ ನನಗೆ ಚಂದ ಚಂದ ಭಾರತಿ. ಅವರ ನೀವೊಂದು ಹೇಳ್ಬರ್ರಿ. ಗಂಗಾ ಸ್ನಾನ, ತುಂಗಪಾನ, ನನಗೆ ಮಂಗಲ್ಯ ಕಟ್ಟರು ರವಿ ತುಂಬಾ ಸಮಾಧಾನ. ಅವರೇ ನನಗೆ ದೇವರ ಸಮಾನ. ನೀವು ಹೇಳ್ರಿ ನಿಮ್ಮ ಧರ್ಮಪತ್ನಿ ಹೆಸರು ಹೇಳಿ ಒಗಟ್ಟಿತ್ತ ಹೆಸರು ಹೇಳ್ಬೇಕಣ್ಣ ಬಾಲಕೃಷ್ಣ. ಹೇಳ್ರಿ ಕೂತು ದೈದಾಗ. ನೋಡ್ರಿ ಬೆಳ್ಳಿ ಅಂತ ಮಾತು, ನೋಡ್ರಿ ಪಿತಂಬ ಅಂತ ಸೀರೆ, ನೋಡ್ರಿ ಉಟ್ಕೊಂಡ್ ಹೋಗಂಗ್ ಚಟ್ಕೊಂಡ್ ಹೋಗಲ್ಲ ಹನುಮಂತೆ. ಭಾರಿ ಹೇಳ್ರಿ, ಸೂಪರ್ ಸೂಪರ್. ನೋಡೋ ಕೃಷ್ಣ, ಮದುವೆ ಅಂತಾರೆಲ್ಲ ಆಯ್ತು ಸಂಗ್ರಾಮದಿಂದ. ನನಗೆ ಯಾವ ಮದುವೆಗೂ ಕಾಣಕ್ಕೆ ಇಷ್ಟಪಡಲಿಲ್ಲ, ಈ ಮದುವೆಗೂ ಕಾಣಕ್ಕೆ ಇಷ್ಟಪಡಲಿಲ್ಲ. ಹಾ ನಮಗೆ ನೋಡಪ್ಪ ಎಲ್ಲ ಸಂಭ್ರಮದಿಂದ 5,000 ರೂಪಾಯಿ ಇಸ್ಕೊಡು. ಆಯ್ತು ಬರ್ರಿ ಬರ್ರಿ ಬರ್ರಿ, ಊಟ ಮಾಡೋಂತ್ರಿ ಕೊಡ್ತೀವಿ ಅಂತ ಬರ್ರಿ ಬರ್ರಿ. ಹಾಗಾದ್ರೆ ಎಲ್ಲ ರೆಡಿ ಐತೆ ಸಂಗ್ರಾಮಗಾರ. ಒಳಗೆಲ್ಲ ವ್ಯವಸ್ಥೆ ಬೇಸೈತೆ ಬರ್ರಿ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಆಡಬಾರದೆ ಭಾರತಿ? ಐ
ಪ್ರೇಮ ಗಂಗಾ ಅಲ್ಪ ಗಂಗಾ ಹಾಗೂ ಗಂಗಾನ ಸಂಪೂರ್ಣ ಈಗ ಗಂಗಾ ಪ್ರೇಮ ಗಂಗಾ ಗಂಗಾ ಪ್ರೇಮ ಗಂಗಾ ಭವ ಗಂಗಾನ ಸಂಪೂರ್ಣ ಗೀತ ಗಂಗಾ 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 ಗಂಗಾ